ರಾಜ್ಯಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮತ್ತು ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಬಗ್ಗೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಗಳು ಇವತ್ತು ನಡೀತಾ ಇದೆ. ಅಂಬೇಡ್ಕರ್ ಅವರು ಎಷ್ಟೊಂದು ಪ್ರಚಲಿತವಾಗಿ ಇದ್ದಾರೆ ಅಂತಂದರೆ, ಇವತ್ತು ಅಂಬೇಡ್ಕರ್ ಅವರನ್ನು ಹೊರದೇಶಗಳಲ್ಲಿ ಅವರ ಸ್ಟ್ಯಾಚ್ಯೂ ಮಾಡೋದ್ರ ಮುಖಾಂತರ, ಅವರ ವಿಚಾರಗಳನ್ನು ತಗೊಂಡು ಸರ್ಕಾರಗಳು ಮಾಡೋದ್ರ ಮುಖಾಂತರ ಇವತ್ತು ಹೆಚ್ಚಿನ ಒತ್ತನ್ನು ಅಂಬೇಡ್ಕರ್ ವಿಚಾರಗಳ ಬಗ್ಗೆ ಇವತ್ತು ಮಹತ್ವವನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ಇವತ್ತು ಕೇಂದ್ರ ಸರ್ಕಾರದ BJP ಸರ್ಕಾರದಲ್ಲಿರ್ತಕ್ಕಂಥ ಒಬ್ಬ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಸಂಸತ್ನಲ್ಲಿ ಮಾತಾಡಬೇಕಾದ್ರೆ, ಸಂವಿಧಾನದ ಚರ್ಚೆಯ ವೇಳೆ ಸಂಸತ್ನಲ್ಲಿ ಮಾತಾಡಬೇಕಾದ್ರೆ ಅಂಬೇಡ್ಕರ್ ಬಗ್ಗೆ ಕೇವಲವಾಗಿ ಮಾತಾಡಿರ್ತಕ್ಕಂಥದ್ದು, ಅಂಬೇಡ್ಕರ್ ಅವರ ಒಂದು ವ್ಯಸನನ ಒಂದು ಅವಾಚ್ಯವಾಗಿ ಮಾತಾಡ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ದಾರೆ ಭಾರತದ BJP ಮತ್ತು RSSನ ಸಂಘ ಪರಿವಾರದವರು. ಇವತ್ತು ಸೆಷನ್ನಲ್ಲಿ ನಡೀತಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರನ್ನು ಬೇರೆ ಬೇರೆ ಜನಾಂಗದ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಏನು ಅಂಬೇಡ್ಕರ್ ಅನ್ನೋಂಥ ಮಾತನ್ನು ಹೇಳೋ ಬದಲು ಇವತ್ತು ನೀವು ದೇವರು ಅನ್ನೋದು ವಿಚಾರವನ್ನು ಇಟ್ಕೊಂಡು ಹೋದರೆ ನಿಮಗೆ 7 ಜನ್ಮದಲ್ಲಿ ನಿಮಗೆ ಸ್ವರ್ಗ ಸಿಕ್ಕುತ್ತೆ ಅನ್ನೋಂಥ ವಿಚಾರನ ಇಟ್ಕೊಂಡು